ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚರಣರಾಜ್, ತೋಟಗಾರಿಕಾ ತಜ್ಞ, ಐಎಲ್ ಫರ್ಟಿಲೈಸರ್ಸ್. ನೀವು ಯಾವುದೇ ಒಂದು ಬೆಳೆಯನ್ನು ತಗೊಳ್ಳಿ, ಆ ಬೆಳೆ ಕೀಟ ಮತ್ತು ಬರವನ್ನು ರಕ್ಷಿಸಿಕೊಳ್ಳಲು ಒಂದು ಲೇಯರ್ನ ಫಾರ್ಮ್ ಆಗಿರ್ತದೆ. ನೀವೇನಾದರೂ ಹೂಕೋಸು ಅಥವಾ ಎಲೆಕೋಸನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಆ ಒಂದು ಎಲೆ ಮೇಲೆ ಪೂರ್ತಿ ಒಂದು ಲೇಯರು ವ್ಯಾಕ್ಸ್ ಕೋಟಿಂಗ್ ಆಗಿರ್ತದೆ. ವ್ಯಾಕ್ಸ್ ಅಂದರೆ ಗೊತ್ತಲ್ಲ, ಮೇಣ ಕೋಟಿಂಗ್ ಆಗಿರ್ತದೆ. ಏನಕ್ಕೆ ಅಂದರೆ ಈ ಬಿಸಿಲೊತ್ತಿನಲ್ಲಿ ಜಾಸ್ತಿ ಆವಿ ಆಗೋದನ್ನ ಅವಾಯ್ಡ್ ಮಾಡಲಿಕ್ಕೆ ಮೇಣ ಕೋಟಿಂಗ್ ಆಗಿರ್ತದೆ. ಅದೇ ರೀತಿ ಎಲ್ಲ ಕ್ರಾಪ್ಗಳಲ್ಲೂ ಕೂಡ ಈ ಒಂದು ಎಲೆ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ, ನೀವು ಯಾವುದೇ ಒಂದು ಸ್ಪ್ರೇ ಅಥವಾ ಏನಾದ್ರು ಮಾಡಿದಾಗ ನೀವು ಅಬ್ಸರ್ವ್ ಮಾಡಿ, ನೀರು ಬಿದ್ದಿದ್ದು ನೀರು ಹಿಂಗೆ ಹರಿದು ಹೋಗ್ತಾ ಇರ್ತದೆ. ನೀವು ಅಬ್ಸರ್ವ್ ಮಾಡಿ, ಇದೇ ಒಂದು ನೀರು ಸ್ಪ್ರೇ ಅಂತ ತಗೊಳ್ಳಿ, ಇದೊಂದು ಎಲೆ ಅಂತ ತಗೊಂಡ್ರೆ ನೀವು ನೋಡಿ, ಇಲ್ಲಿ ಹಿಂಗೆ ಏನಾದ್ರು ನೀರೇನಾದ್ರು ಬಿದ್ದರೆ ಜಸ್ಟ್ ನೋಡಿ, ಇಲ್ಲಿ ಯಾವುದೇ ರೀತಿ ಇಲ್ಲಿ ಯಾವುದೇ ಒಂದು ಡ್ರಾಪು ಕೂಡ ನಿಲ್ಲಲ್ಲ. ನೋಡಿಲಿ ಎಲ್ಲ ಹರಿದೋಗುತ್ತೆ. ಈ ಥರ ಗುಳುಗುಳೆಯಲ್ಲಿ ನಿಂತ್ಕೊಳ್ಳುತ್ತೆ, ಕೆಳಗೆ ಬಿದ್ದು ಹರಿದೋಗ್ಬಿಡುತ್ತೆ. ಇದು ಏನಕ್ಕೆ ಆಗ್ತದೆ ಅಂದರೆ, ಈ ಲೀವ್ಸ್ ಮೇಲೆ, ಎಲೆ ಮೇಲೆ ವ್ಯಾಕ್ಸ್ ಕೋಟಿಂಗ್ ಆಗಿರ್ತದೆ. ಆ ವ್ಯಾಕ್ಸನ್ನು ಮೇಣ ಕೋಟಿಂಗ್ ಆಗಿರ್ತದೆ. ಅದರಿಂದ ನೀವು ಯಾವುದೇ ಒಂದು ಸ್ಪ್ರೇಯನ್ನು ಮಾಡಿದರೂ ಕೂಡ ಗಿಡ ತಗೊಳ್ಳಲ್ಲ, ಅಷ್ಟು ಅಬ್ಸರ್ವ್ ಮಾಡಲ್ಲ. ಪೆನೆಟ್ರೇಟ್ ಆಗಬೇಕು ಅಂದರೆ ಒಂದು ಬೇರೆ ಅಡ್ಜುವೆಂಟ್ ಅಂತ ಬೇಕಾಗ್ತದೆ, ಸ್ಪ್ರೆಡ್ಡರು ಬೇಕಾಗ್ತದೆ. ಈಗ ನಮ್ಮ IAL ಕಂಪನಿಯ ಒಂದು ಸ್ಪ್ರೆಡ್ಡರ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಈ ಸ್ಪ್ರೆಡ್ಡರು ಏನು ಕೆಲಸ ಮಾಡುತ್ತೆ ಅಂದರೆ, ಇಲ್ಲಿ ನೋಡ್ಬೋದು, ಇಲ್ಲಿ ತಗೊಂಡಾಗ ಇದೇನಾದ್ರು ವಾಟ್ರ್ ಅಂತ ತಗೊಳ್ಳಿ. ಇದನ್ನು ಕೇಸ್ ಹಿಂಗೇನಾದ್ರು ಔಷಧಿಯನ್ನು ಸ್ಪ್ರೇ ಮಾಡಿದಾಗ ಹಿಂಗೆ ಎಲೆ ಮೇಲೆ ಔಷಧಿ ನಿಂತಿರುತ್ತೆ ಅಂತ ತಿಳ್ಕೊಳ್ಳಿ. ಇದು ಅಡ್ಜುವೆಂಟ್ಸು. ಅಲ್ಲೇ ಈ ಅಡ್ಜುವೆಂಟ್ಸು ನೀವೇನು ಮಾಡ್ತೀರಾ, ಸ್ಪ್ರೇಯನ್ನು ಈಗ ಏನಾದ್ರು ಅಡ್ಜುವೆಂಟ್, ಈಗ ನಮ್ದು ಸ್ಪ್ರೆಡ್ಡರ್ ಹೇಳಿದೆ ನಾನು, ಒಂದು ಹನಿ ಏನಾದರೂ ಈ ನೀರಿನ ಜೊತೆ ಬೆರೆತಾಗ ನೀವು ಅಬ್ಸರ್ವ್ ಮಾಡಿ ಯಾವ ಥರ ಸ್ಪ್ರೆಡ್ ಆಗ್ತಿದೆ ಅಂಥೇಳಿ. ನೋಡಿ, ಇಲ್ಲಿ ಯಾವ ಥರ ಸ್ಪ್ರೆಡ್ ಆಗಿದೆ ಅಂಥೇಳಿ ನೀವು ಅಬ್ಸರ್ವ್ ಮಾಡ್ಬೋದು. ಹಿಂಗೆ ಪೂರ್ತಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಇದು ಅಬ್ಸರ್ವ್ ಮಾಡಿ, ಈ ಥರ ಪೂರ್ತಿ ಎಲ್ಲ ಎಲೆಯೂ ಕೂಡ ನೆನೆಯುತ್ತೆ, ವೆಟ್ಟಾಗುತ್ತೆ, ಕ್ಲೀನಾಗಿ ವೆಟ್ಟಾಗುತ್ತೆ. ಅಬ್ಸರ್ವ್ ಮಾಡಿ, ಯಾವುದೇ ರೀತಿ ಈ ಥರ ನೀವು ಮಾಮೂಲಿ ನೀರು ಹಾಕಿರೋ ಎಲೆ ನೋಡಿ, ಇದು ವೆಟ್ಟಾಗಿರೋ ಎಲೆ ನೋಡಿ, ಅಬ್ಸರ್ವ್ ಮಾಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ಇದು ಜಸ್ಟ್ ನೀರು ಹಾಕಿದ್ದು ಹಿಂಗೆ ಹರಿದು ಹೋಗ್ತು. ಇದರಲ್ಲಿ ಪೂರ್ತಿ ಔಷಧಿ ಏನಾಗ್ತದೆ, ನೀವು ಹಾಕಿರೋ ಒಂದು ಸ್ಪ್ರೇ ಮಾಡಿರೋ ಜೊತೆಗೆ ಇದೊಂದು ಡೋಸೇಜ್ ತುಂಬ ಏನಿರಲ್ಲ, ಓನ್ಲಿ 10 ml ಅಷ್ಟೇ ಇರ್ತದೆ. ಒಂದು ಕ್ಯಾನಿಗೆ 10 to 15 ml ಅಷ್ಟೇ ಇರ್ತದೆ. ಈ ಕಡೆ 10 to 15 ml ಅಷ್ಟೇ ಇರ್ತದೆ ನಿಮಗೆ ಡೋಸೇಜು. ನೀವು ಹಾಕೋ ಔಷಧಿ ಜೊತೆ, ಕೆಮಿಕಲ್ಸ್ ಜೊತೆ, ಏನು ಮೈಕ್ರೋನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಫಂಗಿಸೈಡ್ ಆಗಿರ್ಬೋದು, ಇನ್ಸೆಕ್ಟಿಸೈಡ್ ಜೊತೆ ಈ ಒಂದು IAL ಕಂಪ್ನಿದು ಏನು ಬರುತ್ತೆ, ಇದನ್ನು ಫಾಸ್ಟರ್ ಅಂತ ಬರುತ್ತೆ. ಈ ಫಾಸ್ಟರ್ನ ನೀವು ಕೇವಲ 1 ಕ್ಯಾನಿಗೆ 10 ml ಹಾಕೊಂಡು ಹೊಡೆದಾಗ ಈ ಥರ ಪೂರ್ತಿ ನೀವು ಹಾಕೋ ಕೆಮಿಕಲ್ಸ್ ಯೂಸ್ ಎಫಿಷಿಯನ್ಸಿ ಜಾಸ್ತಿ ಆಗ್ತದೆ. ಅದು ಗಿಡ ತಗೊಳ್ಳೋ ಅಂಥ ಔಷಧಿ ಎಫಿಷಿಯನ್ಸಿ ಜಾಸ್ತಿ ಆಗ್ತದೆ. ನೀವು ಅಬ್ಸರ್ವ್ ಮಾಡಿ, ಇದು ನಾರ್ಮಲ್ ನೀರು ಹಾಕಿರೋ ಎಲೆ, ನೀರು ಹರಿದೋಯ್ತು ಕೆಳಗಡೆ. ಇದರಲ್ಲಿ ನೋಡಿ ಯಾವ ರೀತಿ ವೆಟ್ ಆಯಿತು, ಪೂರ್ತಿ ಕಂಪ್ಲೀಟಾಗಿ ವೆಟ್ ಆಯಿತು. ಇಷ್ಟೇನೇ ಡಿಫ್ರೆನ್ಸು. ನೀವು ಯಾವುದೇ ಒಂದು ಸ್ಪ್ರೇ ಮಾಡಬೇಕಾದ್ರೆ IAL ಫಾಸ್ಟರ್ ಅಂತ ಬರುತ್ತೆ, ಈ ಥರ ಪ್ಯಾಕಿಂಗಲ್ಲಿ ಬರುತ್ತೆ. ಈ ಒಂದು ಫಾಸ್ಟರ್ ಅನ್ನೋ ಪ್ಯಾಕಿಂಗು, ಈ ಫಾಸ್ಟರ್ನ ನೀವು ಎವೆರಿ ಕ್ಯಾನ್ಗೆ, ನೀವು ಔಷಧಿ ಸ್ಪ್ರೇ ಮಾಡೋ ಕ್ಯಾನ್ಗೆ 10 ml ಹಾಕೊಂಡು ಸ್ಪ್ರೇ ಮಾಡ್ಬೋದು. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸ್ಬೋದು. ಚರಣರಾಜ್, 8884288455. ಧನ್ಯವಾದಗಳು.